ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ. ಫ್ರೆಂಡ್ಸ್, ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಷ್ಟೊಂದು ಟೈಮ್ ಇಲ್ಲ ಇವಾಗ ನನಗೆ. ಇರಮ್ಮ ಒಂದು ನಿಮಿಷ, ನನ್ನ ಸ್ಪೆಷಲ್ ಬೇಬಿ ಬಂದು ಊಟ ಬೇಕಂತೆ. ಊಟ ಆಯ್ತಿರ್ಮ ಈ ಕೊಡ್ತೀನಿ ನೋಡಿ ಫ್ರೆಂಡ್ಸ್, ನನ್ನ ಸ್ಪೆಷಲ್ ಬೇಬಿ. ಏನ್ ಬೇಕಮ್ಮ? ಏನ್ ಬೇಕು ಹೇಳು, ಹೇಳ್ಬೇಕು. ಊಟ ಅನ್ಬೇಕು, ಇಲ್ಲಾಂದ್ರೆ ಕೊಡಲ್ಲ ಇವಾಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಸ್ಪೆಷಲ್ ಬೇಬಿನ. ಅಂದರೆ ಮಾತು ಬರಲ್ಲ ಅವಳಿಗೆ, ಏನಾದರೂ ಹೇಳ್ಕೊಟ್ರೆ ಒಂದು ಸ್ವಲ್ಪ ಹೇಳ್ತಾಳೆ ಅಷ್ಟೇ. ಸೊ ಅವಳು ಮಾತಾಡೋ ಮಾತೆಲ್ಲ ದೇವರು ನನ್ನ ಚಿಕ್ಕ ಬೇಬಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನೋಡಿದ್ರಲ್ಲ, ಇಷ್ಟಕ್ಕೆ ಮುಂಚೆನೆ ಅವಳೇನೆ ನನ್ನ ಚಿಕ್ಕ ಬೇಬಿ ಎಷ್ಟೊಂದು ಮಾತಾಡಿದ್ಲು ಅಂತ ತುಂಬಾನೇ ಮಾತಾಡ್ತಾಳೆ. ಸೊ ನನಗೆ ನನ್ನ ಚಿಕ್ಕ ಬೇಬಿ ಮನೆಯಲ್ಲಿದ್ರೆ ತುಂಬಾ ಬೇಜಾರೇ ಆಗಲ್ಲ ನನಗೆ. ಅಷ್ಟೊಂದು ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ. ಸ್ಕೂಲ್ಗೆ ಹೋದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾಳೆ. ಮತ್ತೆ ನನ್ನ ಸ್ಪೆಷಲ್ ಬೇಬಿನೂ ಅಷ್ಟೇ ಸ್ಕೂಲ್ಗೆ ಹೋಗ್ತಾಳೆ. ಸೊ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಉಂಡೆ ಮಾಡ್ಲಿಕ್ಕೆ ಅಂದ್ಬಿಟ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಅದು ಸಿಪ್ಪೆ ಎಲ್ಲ ತೆಗಿಬೇಕು. ಆಮೇಲೆ ಸ್ವಲ್ಪ ಕಡಲೆ ಪಪ್ಪನು ಅಷ್ಟೇನೆ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಇದು ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮಿಕ್ಸಿಗೆ ಸ್ವಲ್ಪ ನುಣ್ಣಿಗೆ ರುಬ್ಬಿದಿರ ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅದು ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಆಮೇಲೆ ಬೆಲ್ಲದ ಪಾಕ ಎತ್ಬಿಟ್ಟು ಉಂಡೆ ಕಟ್ಕೊಳ್ಳೋದು ಅಷ್ಟೇನೆ. ನಮ್ಮ ಮಮ್ಮಿಯವರೆಲ್ಲ ಉಂಡೆ ಅಂತಾನೆ ಕರೆಯೋದು. ಸೊ ಹಾಗಾಗಿ ನನಗೂ ಅದೇ ಅಭ್ಯಾಸನೇ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ತಂಬಿಟ್ಟು ಅಂತಾನೆ ಕರೀತಾರೆ. ನಮ್ಮ ಮಮ್ಮಿಯವರು ಊರ್ ಸೈಡ್ ಎಲ್ಲ ತಂಬಿಟ್ಟು ಅಂದ್ರೆ ದೀಪ ಮಾಡ್ತಾರಲ್ವಾ, ಅದೇ ಜಾತ್ರೆ ಎಲ್ಲ ಮಾಡಿದಾಗ ದೀಪ ಮಾಡ್ತಾರಲ್ವಾ, ಅದನ್ನ ತಂಬಿಟ್ಟು ಅಂತ ಕರೀತಾರೆ. ಸೊ ಫ್ರೆಂಡ್ಸ್, ಈ ರೆಸಿಪಿಗೆ ಜಾಸ್ತಿ ಪಾಕ ತೆಗಿಯುವಂತ ಅವಶ್ಯಕತೆ ಇಲ್ಲ. ಸುಮ್ನೆ ಒಂದು ಎಳೆ ಪಾಕ ಅಂತ ಬರುತ್ತೆ, ಆ ತರ ಪಾಕ ಬಂದ್ರೆ ಸಾಕು. ಸೊ ಈ ಪಾಕನ ಇದು ಪುಡಿ ಮಾಡ್ಕೊಂಡಿರ್ತೀವಲ್ವಾ, ಅದ್ರೊಳಗಡೆ ಪಾಕ ಸ್ವಲ್ಪನೇ ಹಾಕೊಂಡು ಬೇಗ ಉಂಡೆ ಕಟ್ಕೋಬೇಕು. ಬಿಸಿ ಆರೋಗ್ಬಿಟ್ರೆ ಮತ್ತೆ ಉಂಡೆ ಗಟ್ಟಿ ಅಂದ್ರೆ ಪುಡಿ ಆಗ್ಬಿಡುತ್ತೆ, ಮತ್ತೆ ಉಂಡೆ ಕಟ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಪುಡಿ ಅಂದ್ರೆ ಕಡಲೆ ಬೀಜ, ಕಡಲೆ ಪಪ್ಪು ಹುರಿದ್ಬಿಟ್ಟು ಕಡಲೆ ಬೀಜ ಸಿಪ್ಪೆ ತೆಗ್ದು ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಆಮೇಲೆ ಪುಡಿಗೆನೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪನೇ ಹಾಕಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ಏನು ಮಾಡ್ತಾ ಇಲ್ಲ, ಸ್ವಲ್ಪನೇ ಮಾಡ್ತಾ ಇರೋದು. ಅಂದರೆ ಅವಾಗ ನಾವು ಚಿಕ್ಕ ಮಕ್ಕಳಿಗೆಲ್ಲ ಏನು ಮಾಡೋರು ಗೊತ್ತಾ, ನಮಗೆ ತಿಂಡಿ ಅಂತ ಇದನ್ನೇ ಕೊಡ್ತಾ ಇದ್ರು. ಅಂದರೆ ಅಂಗಡಿ ತಿಂಡಿ ಎಲ್ಲ ಜಾಸ್ತಿ ಕೊಡ್ತಾ ಇರಲಿಲ್ಲ. ಈ ಥರ ಹಬ್ಬ ಮಾಡಿದಾಗ ಕಜ್ಜಾಯ ಮಾಡಿದಾಗೂ, ಅಂದರೆ ದೀಪಾವಳಿ ಬಗ್ಗೆ ಕಜ್ಜಾಯ ಮಾಡ್ತಾರಲ್ವ, ಅವಾಗೂ ಅಷ್ಟೇ ತುಂಬ ಜಾಸ್ತಿ ಮಾಡೋರು. ಅವಾಗ ಜಾಸ್ತಿ ಮಾಡಿಬಿಟ್ಟು ನಮಗೆ ತಿಂಡಿ ಕೇಳಿದಾಗ ಇದನ್ನೇ ಕೊಡ್ತಾಯಿದ್ರು. ಏನೇ ಆದರೂ ಚಿಕ್ಕ ಮಕ್ಕಳು ಜೀವನನೇ ಚೆಂದ ಅಲ್ವಾ, ಅವಾಗ ತುಂಬ ಚೆನ್ನಾಗಿರೋದು ಚಿಕ್ಕ ಮಕ್ಕಳಲ್ಲಿ. ಸೊ ನೋಡಿ, ಇದು ನಮ್ಮ ಮನೆಯ ಪುಟ್ಟ ದೇವ್ರ ಮನೆ. ಇದು ಅಂದ್ರೆ ಪೂಜೆ ಎಲ್ಲ ಆಯ್ತು ಬೆಳಗ್ಗೆನೆ. ಇವಾಗ ಸಂಜೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕು. ಅವಾಗಲೂ ಉಂಡೆ ಎಲ್ಲ ಮಾಡಿದ್ನಲ್ವಾ. ಸೊ ಇದು ನಮ್ಮ ಬಾಗ್ಲ ಹತ್ರ ಹಾಕಿರೋ ರಂಗೋಲಿ. ಹೇಗಿದೆ ಫ್ರೆಂಡ್ಸ್, ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಎಡೆ ಎಲ್ಲ ಹಾಕಿದ್ದಾಯ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಮ್ಮೂರಿಗಿಂತ ಇನ್ನು ಸ್ವಲ್ಪ ದೂರದಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ. ಸೊ ಇದು ನಮ್ಮೂರಲ್ಲೇ ಇರುವಂತದ್ದು ಶಿವನ ದೇವಸ್ಥಾನ. So when you stop paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden. I never wanna lie. ಸೊ ನೋಡಿ ಫ್ರೆಂಡ್ಸ್, ಇದೇ ನಮ್ಮೂರಲ್ಲಿರೋ ಶಿವಪ್ಪನ ದೇವಸ್ಥಾನ, ಮೇನ್ ದೇವಸ್ಥಾನ ಇದು. ಒಳಗಡೆ ಶಿವಲಿಂಗ. ಸೊ ನಮ್ಮ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡೋಗಿದ್ದೆ, ನಮ್ಮ ಬಿಲ್ಡಿಂಗ್ ಅಲ್ಲಿ ಇರೋವಂಥವ್ರು. ಅವ್ರಿಗೂ ಅಷ್ಟೇ ದೇವ್ರ ಭಕ್ತಿ ತುಂಬಾ ಜಾಸ್ತಿ. ಅವ್ರು ಹೇಳಿದ್ರು ಶಿವಪ್ಪಂದು ಹೂ ಪ್ರಸಾದ ಆಯ್ತು ನೋಡಿದ್ರ ಅಂತ ಕೇಳಿದ್ರು. ನೋಡಿ, ಹೂ ಪ್ರಸಾದ ಆಗ್ತಾ ಇದೆ. ಸೊ ನಾನು ಅವಾಗ ನೋಡ್ಲಿಲ್ಲ, ಆದ್ರೆ ಇವಾಗ ವಿಡಿಯೋದಲ್ಲಿ ನೋಡಿದ್ರೆ ರೆಕಾರ್ಡ್ ಆಗಿದೆ. ಸೊ ಈ ವಿಡಿಯೋನ ನಿಮ್ಗೂ ತೋರಿಸೋಣ ಅಂತ ವಿಡಿಯೋ ಹಾಕ್ತೆ ಫ್ರೆಂಡ್ಸ್. ಸೊ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಸೊ ಆಮೇಲೆ ಇಲ್ಲಿ ಪೂಜೆ ಎಲ್ಲ ಆಯಿತು. ಆಮೇಲೆ ಇದು ಅವಲಕ್ಕಿ ಪ್ರಸಾದ ಕೊಟ್ಟರು. ಅಂದರೆ ನಾವು ಹೋಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಅಂದರೆ ಹಬ್ಬ ಭಾನುವಾರ ಬಿದ್ದಿದೆಯಲ್ಲ, ಹಾಗಾಗಿ ಭಾನುವಾರ ಅಂದರೆ ನಮ್ದು ಅಂಗಡಿ ಇದೆ. ಸೊ ಅಲ್ಲಿ ಅಂಗಡಿ ಹತ್ರ ಬ್ಯುಸಿಯಾಗಿರ್ತೀವಿ. ಸೊ ಹಾಗಾಗಿ ಅಂಗಡಿ ಎಲ್ಲ ನೋಡಿಕೊಂಡು ನೈಟು ಹೋಗಿದ್ದು ನಾವು ದೇವಸ್ಥಾನಕ್ಕೆ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಸೊ ಆಮೇಲೆ ಇಲ್ಲಿಂದ ಹೊರಟು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡಿದ್ರಲ್ವಾ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ದೇವಸ್ಥಾನಕ್ಕೂ ನಾವು ವರ್ಷ ಬರ್ತೀವಿ. ಅಂದರೆ ವರ್ಷ ಬಂದಾಗ ಎಲ್ಲ ನೈಟ್ ಟೈಮೇ ನಾವು ಬರೋದು, ಹಗಲಲ್ಲಿ ಬರಲ್ಲ. ನೈಟಲ್ಲಾದರೆ ನೋಡಿ, ಇದು ಲೈಟ್ದು ಎಲ್ಲ ಹಾಕಿರ್ತಾರಲ್ವ, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಅಷ್ಟೇ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಸೊ ಎಷ್ಟು ಜನ ಇದ್ರು ಅಂದರೆ ನಮಗಂತೂ ನಿಂತು ಸಾಕಾಯ್ತು. ಇವತ್ತೆಲ್ಲ ಫುಲ್ ಖಾಲಿ ಇದೆ. ನಾವು ಲೇಟಾಗಿ ಹೋದ್ವಿ. ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿಬಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು.
ಸೊ ನೋಡಿ ಇದು ಮೇನ್ ದೇವರು. ವಿಡಿಯೋ ಸ್ವಲ್ಪ ತೆಗೆದೆ, ಆಮೇಲೆ ಅವ್ರು ವಿಡಿಯೋ ತೆಗಿಬೇಡ ಅಂತ ಹೇಳಿದ್ರು. ಆಮೇಲೆ ಸುಮ್ಮನಾಗ್ಬಿಟ್ಟೆ. ಇದು ಒಳಗಡೆ, ದೇವಸ್ಥಾನದ ಒಳಗಡೆನೇ ಇರುವಂಥ ದೇವರುಗಳು. ಸೊ ನೋಡಿ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಸೊ ನಮ್ಮೂರಲ್ಲಿ ಒಂದು ಈವೆಂಟ್ ಇದೆ. ಸೊ ಏನಪ್ಪ ಅಂದರೆ ವರ್ಷವೂ ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ ಸೆಲೆಬ್ರಿಟಿನೆಲ್ಲ ಕರೆಸ್ಬಿಟ್ಟು ತುಂಬ ಅಂದರೆ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸೊ ನಾನು ಹೋಗ್ತಾ ಇರಲಿಲ್ಲ ಈವೆಂಟಿಗೆ, ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ ಮನೆಯಲ್ಲಿ. ಸೊ ಹಾಗಾಗಿ ಸುಮ್ಮನಾಗಿದ್ದೆ. ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಬೇಬಿ ಅವಳು ಬಿಗ್ ಬಾಸ್ ಅವ್ರು ಬರ್ತಾರೆ ಅಂತೇಳ್ಬಿಟ್ಟು ಕರ್ಕೊಂಡೋದ್ದು. ಸೊ ಅಲ್ಲಿ ನೋಡಿದ್ರೆ ಬಿಗ್ ಬಾಸ್ ಅವ್ರು ಯಾರೂ ಬಂದಿರಲಿಲ್ಲ. ಕೆಲವೊಂದಷ್ಟು ಸಿಂಗರ್ಸ್ ಎಲ್ಲ ಬಂದಿದ್ದರು. ಆಮೇಲೆ ಕಾಮಿಡಿ ಆ್ಯಕ್ಟ್ರು ಜಗ್ಗಪ್ಪನು ಮತ್ತು ಸುಷ್ಮಿತಾ ಬಂದಿದ್ದರು. ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು ಆಮೇಲೆ ಮನೆಗೆ ವಾಪಸ್ ಬಂದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.